ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಬಂದಿರೋದು ಅರ್ಕೇಶ್ವರ ದೇವಾಲಯಕ್ಕೆ. ಮೈಸೂರು ಟು ಹಾಸನ್ ಯಾರ್ಯಾರು ಓಡಾಡ್ತಿರೋ ಈ ಬ್ರಿಡ್ಜಲ್ಲಿ ಅವರೆಲ್ಲ ಪಕ್ಕ ಈ ದೇವಾಲಯ ನೋಡಿರ್ತೀರ. ಆದರೆ ಕೆಲವರಿಗೆ ನೋಡೋಕ್ಕಾಗಿರಲ್ಲ ಹತ್ರದಲ್ಲಿ ಹೋಗಿ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇವಾಗ ತುಂಬ ಹೊಳೆ ಬಂದಿರೋ ಕಾರಣದಿಂದ ಈ ವಿಡಿಯೋ ಮಾಡೋಣ ಅಂತಲೇ ಕೂಡ ಬಂದಿದ್ದೀನಿ. ನನ್ನ ಫ್ರೆಂಡ್ ಕೂಡ ಸ್ವಿಟ್ಜರ್ಲ್ಯಾಂಡಲ್ಲಿರೋನು ಕೇಳ್ತಾ ಇದ್ದ, ಅರ್ಕೇಶ್ವರ ದೇವಾಲಯದ ವೀಡಿಯೋ ಮಾಡಿ ಕಳಿಸೋ ಗುರು, ಹೊಳೆ ನೀರು ಬಂದಿರೋದ ಅಂತ. ಅದಕ್ಕೋಸ್ಕರನೂ ಮಾಡ್ತಾಯಿದ್ದೀನಿ ಮತ್ತು ನಿಮಗೋಸ್ಕರನೂ ಕೂಡ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಬರೋಣ ಹೇಗಿದೆ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಆ ಕಡೆ ರೈಟ್ ಸೈಡಲ್ಲಿ ರೈಲ್ವೆ ಬ್ರಿಡ್ಜ್ ಕೂಡ ಇದೆ, ಹಾಗೆ ಪಂಪ್ ಹೌಸ್ ಕೂಡ ಕಾಣಿಸ್ತಾ ಇದೆ. KRK ಇಲ್ಲಿಂದನೇ ನೀರು ಹೋಗೋದು. ಹಾಗೆ ಇದು ಹೈವೇ ಮಾರ್ಗ ಹಾಸನ್ ಕಡೆ ಹೋಗುವಂಥದ್ದು. ನಂತರ ಬಲಭಾಗಕ್ಕೆ ಬಂದರೆ ನೋಡಿ, ತೋರಿಸ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡ್ಕೊಳ್ಳಿ. ಹೊಳೆ ನೀರು ಎಷ್ಟು ತುಂಬ ಬಂದಿದೆ ಅಂದರೆ ದಿನನಿತ್ಯ ನಾನು ವಾಕ್ ಮಾಡೋಕ್ಕೆ ಇಲ್ಲಿಗೆ ಬರ್ತಿದ್ದು. ಇನ್ನು ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದು ಶಿವನ ಒಂದು ವಿಗ್ರಹ ಕುಣಿಸೋದಕ್ಕೆ ಮಾಡಿರೋಂತಹ ಬ್ರಿಡ್ಜ್. ಅದು ಇನ್ನು ಕೆಲಸ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಮಂಟಪ. ಇದು ಅಂದರೆ ಹೊಳೆ ಎಷ್ಟು ಆಳ ಇದೆ ಅಂದರೆ ಅದನ್ನು ಒಂದು ಕ್ಲಿಪ್ನ ನಿಮಗೆ ತೋರಿಸ್ತೀನಿ, ಖಾಲಿ ಹೆಂಗಿತ್ತು ಫಸ್ಟು ಅಂತ. ಇವಾಗ ನೀರು ಬಂದಿರೋದ್ರಿಂದ ಇಷ್ಟು ತುಂಬಿದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಅರ್ಕೇಶ್ವರ ದೇವಾಲಯ. ಅಲ್ಲೂ ಕರ್ಕೊ ಹೋಗ್ತೀನಿ. ಸದ್ಯಕ್ಕೆ ನಿಮಗೆ ಈ ವಿಡಿಯೋದ ಮೂಲಕ ಇಲ್ಲಿ ಮೇಲೆ ನಿಂತು ಏನು ನೋಡ್ಬೋದೋ ಈ ಜಾಗನ ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಮುಂದೆ ಅಲ್ಲಿ ಹೋಗಿ ದೇವಾಲಯ ಕೂಡ ನಿಮಗೆ ತೋರಿಸ್ತೀನಿ. ನನಗೇನು ತುಂಬ ಖುಷಿ ಅಂದರೆ, ಒಳ್ಳೆ ಪ್ರಸಿದ್ಧವಾದ ಪುಣ್ಯ ಕ್ಷೇತ್ರ ಇದು ಅರ್ಕೇಶ್ವರ ದೇವಾಲಯ. ಇಲ್ಲಿ ತುಂಬ ಫಿಲಮ್ಗಳು ಕೂಡ ನಡೆದಿವೆ. ಅದು ಯಾವುದಾದ್ರು ಅಂತಲೂ ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ಅರ್ಕೇಶ್ವರ ದೇವಾಲಯದ ಹತ್ರ ನಾನು ಬಂದಿದ್ದೀನಿ. ಹಾಗೆಯೇ ಹೊಳೆ ತುದಿ ಹತ್ರ ಬಂದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಸಲ ನೋಡ್ಕೊಬೋಣ. ಇಲ್ಲಿ ಏನೇನಪ್ಪ ಅಂದರೆ, ದರ್ಶನ್ ಅವ್ರದ್ದು ಇಂದ್ರ ಫಿಲಮ್ ನಡೆದಿದೆ, ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಕೂಡ ರಜನಿ ಫಿಲಮ್ ಶೂಟಿಂಗ್ ಕೂಡ ಇಲ್ಲೇ ನಡೆದಿದ್ದು. ನಾನು ಕೂಡ ಅದನ್ನು ಚೆನ್ನಾಗಿ ನೋಡಿದ್ದೀನಿ. ಯಾಕೆಂದರೆ ನೆಕ್ಸ್ಟು ಇಲ್ಲಿ ಬರ್ತಕ್ಕಂಥ ಫಿಲಮ್ಗಳು ಯಾವುದೇ ಆದ್ರೂ ಕೂಡ ಇಲ್ಲಿ ತುಂಬ ವೆದರ್ ಚೆನ್ನಾಗಿದೆ ಅಂತಲೂ ಕೂಡ ಶೂಟಿಂಗ್ ಮಾಡ್ತಾರೆ. ನೆಕ್ಸ್ಟು ಇದ್ರ ಮುಂದೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂದರೆ, ಅಲ್ಲೆಲ್ಲರೂ ಹೋಗಿ ಸೆಲ್ಫಿ ತಗೊಳ್ಳೋದು, ಮತ್ತು ಏನಾದರೂ ಸ್ವಿಮ್ಮಿಂಗ್ ಮಾಡೋ ಕಲ್ಲಿನ ಕೆಳಗಡೆ ಬೀಳೋದು, ಇದೆಲ್ಲ ಇರ್ತಾರಲ್ಲ ಮಾಮೂಲಿ ಈ ಥರ ಆ್ಯಕ್ಟಿಂಗ್ ಮಾಡೋರು. ಹಂಗಾಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಆ ಥರ ಯಾರಿಗೂ ಪ್ರಾಣಾಪಾಯ ಆಗಬಾರ್ದು ಅಂತ. ಮತ್ತು ಈಗ ನೀವು ನೋಡ್ತಾ ಇದ್ದೀರಲ್ವ, ನೋಡಿ ದೇವಾಲಯದ ಸುತ್ತ ಕೆಲಸ ನಡೀತಾ ಇದೆ ಇನ್ನೂ. ಮತ್ತು ಆವಾಗವಾಗ ಇಲ್ಲಿ ಜನರು, ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜನರು ಇಲ್ಲಿ ಬರ್ತಾರೆ. ಆಮೇಲೆ ಏನಂದರೆ, ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ ನಾನು. ಈಗ ಇಷ್ಟು ಚೆನ್ನಾಗಿದೆ ಅಲ್ವ ಹೊಳೆ, ಇಲ್ಲಿ ಬಂದು ಏನೇನೋ ಕಚ್ಚಡ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ಪೇಪರ್ಗಳು ಮತ್ತು ಅವ್ರು ಏನು ತಿಂತಾರೆ ಅದೆಲ್ಲ ಒಂಥರ ಇದನ್ನು ಡಸ್ಟ್ಬಿನ್ ಅಂತ ಅನ್ಕೊಬಿಟ್ಟವ್ರೆ. ನಿಜವಾಗ್ಲೂ ನಾವು ಮಾರ್ನಿಂಗ್ ಟೈಮು ವಾಕ್ ಬರ್ತಿದ್ವಲ್ಲ ನೋಡಿ, ಆವಾಗ ಇದೆಲ್ಲ ಆಯ್ದಾಗ್ತಿದ್ವಿ. ಇಲ್ಲಿ ಈ ಥರ ಮಾಡಿಬಿಟ್ಟೋದ್ರೆ ಇಲ್ಲಿ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಹೇಳಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಎಷ್ಟು ಪರಿಶುದ್ಧವಾದ ವಾತಾವರಣದಲ್ಲಿ ನೋಡಿ. ಇವಾಗ ನಿಮಗೆ ತೋರಿಸ್ತೀನಿ ನಾನು ಅದೇನು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಹೊಳೆ ಬಂದಿದೆ ಅಲ್ವಾ, ಎಷ್ಟು ಕ್ಲೀನಾಗಿದೆ ನೋಡಿ ಇದೆಲ್ಲ ಫುಲ್ಲು. ಆದರೆ ನೆಕ್ಸ್ಟು ಅವ್ರು ಏನು ಕೆಲಸ ಮಾಡ್ತಾರೆ ಗೊತ್ತಾ, ಇಲ್ಲಿ ನೋಡಿ. ಬನ್ನಿ, ಆದಷ್ಟು ಸ್ವಲ್ಪ ಟ್ರೈ ಮಾಡ್ತೀನಿ ಅಲ್ಲಿ ಮೇಲೆ ತೋರಿಸೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹೋಗಂಗಿಲ್ಲ. ನಾವುಗಳು ಕೂಡ ಈ ಥರ ತೋರಿಸ್ಕೊಟ್ಬಿಟ್ರೆ ಅದು ತುಂಬ ಕಷ್ಟ ಆಗುತ್ತೆ. ಅದು ಆ ಥರ ಆಗೋದು ಬೇಡ. ಅದು ಫುಲ್ಲು ಕೆಲಸ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲರೂ ಬರೋರಂತೆ. ಸದ್ಯಕ್ಕೆ ನೋಡ್ಕೊಬನ್ನಿ, ತೋರಿಸ್ತೀನಿ ಹೆಂಗಿದೆ ಅಂತ. ಒಳಗಡೆ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥರ ಸ್ಪೇಸ್ ಇದೆ, ತುಂಬ ಚೆನ್ನಾಗಿದೆ. ಮುಂದ್ಗಡೆ ಹೋಗ್ಬೋದು, ಅಲ್ಲಿ ಕಾರಿಡಾರ್ ಥರ ತುಂಬಾ ಚೆನ್ನಾಗಿದೆ ಅದು ಪ್ಲೇಸು. ಇನ್ನು ಈ ಭಾಗದಿಂದ ನೋಡಿದ್ರೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೊಂದು ಬಿರ್ಜ್ ಕಾಣಿಸ್ತಿದೆ, ಅದು ಹಳೆ ಬಿರ್ಜು. ಅಲ್ಲಿ ಏನಿದ್ರು ಟನ್ನೇಜ್ ಗಾಡಿಗಳೆಲ್ಲ ಹೋಗೋಕ್ಕಾಗಲ್ಲ, ಕಾರು ಬೈಕು ಓಡಾಡ್ಕೋಬೋದಷ್ಟೇ. ಇಲ್ಲಿ ನೋಡಿ, ಇದು ಅರ್ಕೇಶ್ವರ ದೇವಾಲಯ. ಸ್ಟಾರ್ ಉಪೇಂದ್ರ ಅವ್ರದ್ದು ಕೂಡ ರಜನಿ ಮೂವಿ ಶೂಟಿಂಗ್ ಇಲ್ಲೇ ಆಗಿದ್ದು. ನಾನು ಕೂಡ ಅದನ್ನು 2 ದಿನ ನೋಡಿದ್ದೀನಿ ಇಲ್ಲಿ. ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಕೂಡ ಏನು ಇಂದ್ರ ಫಿಲಮ್ ಶೂಟಿಂಗ್ ಕೂಡ ಇಲ್ಲೇ ಆಗಿದ್ದು. ಹಾಗೆಯೇ ನೆಕ್ಸ್ಟು ಯಶ್ ಅವ್ರದ್ದು ಕಿರಾತಕ ಫಿಲಮ್ ಶೂಟಿಂಗು ನಮ್ಮೂರಲ್ಲೇ ಆಗಿದ್ದು, ಚಂದ್ಗಾಲ್ ಕಡೆ. ಅದು ಏನೋ ಮರಳುಣ್ ಮ್ಯೂಟೆನ ಲಾರಿಯಿಂದ ಕೆಳಗೆ ಹಾಕೋಂಥದ್ದು ಶೂಟಿಂಗು ನಮ್ಮೂರಲ್ಲೇ ಆಗಿದ್ದು. ಅದು ಕೂಡ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ನಾನು SLC ಇದ್ದಾಗ ಆ ಶೂಟಿಂಗ್ಗಳು ನೋಡಿದ್ದು ನಾನು. ಇದು ಉಪೇಂದ್ರ ಅವ್ರದ್ದು ಮತ್ತು ಯಶ್ ಅವ್ರದ್ದು. ಇಲ್ಲಿ ನೋಡಿ, ಅರ್ಕೇಶ್ವರ ದೇವಾಲಯ ಇವತ್ತು ಓಪನ್ ಇದೆ ಬೆಳಗ್ಗೆನೆ. ಅರ್ಕೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೋಡಿ, ಒಳಭಾಗದಲ್ಲಿ ಈ ಥರ ಇದೆ. ಯಾರ್ಯಾರು ರಜನಿ ಫಿಲಮ್ ಶೂಟಿಂಗ್ ನೋಡಿದಿರೋ ಉಪೇಂದ್ರ ಅವ್ರದ್ದು, ಅವರು ದೇವಾಲಯನ ಒಳಭಾಗದಲ್ಲಿ ಫುಲ್ ನೋಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆಯೇ ಈಗ ರೀಸೆಂಟಾಗಿ ಕೆಲಸ ಮಾಡಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಕಾರಿಡಾರೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮಗೆ, ನಮ್ಮ ಊರ ಪಕ್ಕನೂ ಈ ಥರ ಪುಣ್ಯಕ್ಷೇತ್ರ ಇದೆ ಅರ್ಕೇಶ್ವರ ದೇವಾಲಯ ಅಂತ ಹೇಳ್ಕೊಳ್ಳೋದಕ್ಕೆ. ಅಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇದು ಮೀನಾಕ್ಷಮ್ಮವರ ದೇವಸ್ಥಾನ. ಇಲ್ಲಿ 101 ಲಿಂಗಗಳು ಕೂಡ ಇದೆ. ಇಲ್ಲಿ ಏನಿದೆ ಅದೆಲ್ಲ 101 ಲಿಂಗ ಇರೋ ಅಂತಹ ಗೋಪುರಗಳು. ಬಾಕ್ಲು ಹಾಕ್ಬಿಟ್ಟಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ನಾನಂತೂ ತುಂಬ ಅದೃಷ್ಟವಂತ. ಏನಕ್ಕಪ್ಪ ಅಂದರೆ ಇಷ್ಟು ಬೆಳಗ್ಗೆನೇ ಓಪನ್ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ತುಂಬ ದರ್ಶನ ತುಂಬ ಚೆನ್ನಾಗಾಯಿತು ಅರ್ಕೇಶ್ವರ ಸ್ವಾಮಿ ದೇವರದು. ಹಾಗೆಯೇ ಎಲ್ಲರೂ ಕೂಡ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಬರಬೇಕು. ಮತ್ತು ಯಾವುದೇ ಮಾರ್ಗವಾಗಿ ಇಲ್ಲಿ ಹೋಗೋರಂತೂ ಖಂಡಿತ ಒಂದು ವಿಸಿಟ್ ಮಾಡೇ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸದ್ಯದಲ್ಲಿ ನಿಮಗೆ ನಾನು ಅರ್ಕೇಶ್ವರ ದೇವಾಲಯದ ಒಂದು ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಹಾಸನ ಕಡೆ ಹೋಗೋರು ಕೂಡ ಇಲ್ಲಿ ನೋಡ್ಕೋಗಿ, ಮೈಸೂರು ಕಡೆ ಹೋಗೋರು ಕೂಡ ಇಲ್ಲಿ ನೋಡ್ಕೋಗಿ. ಈಗ ನಾನು ನಿಮಗೆ ಒಂದು ಇದನ್ನು ತೋರಿಸ್ತೀನಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ದೇವಾಲಯನ ಮತ್ತೆ ಇನ್ಸ್ಟಾಲ್ ಮಾಡಬೇಕಿದ್ರೆ ಅವರು ಯಾವ ಥರ ಮಾರ್ಕ್ ಹಾಕೊಂಡಿದ್ದಾರೆ ಅಂದರೆ, ಯಾವುದ್ಯಾವುದನ್ನು ಕಲ್ಲಿನ ಯಾವ ಜಾಗಕ್ಕೆ ಕುಣಿಸ್ಬೇಕು, ಮತ್ತು ಅವರು ತೆಗಿಬೇಕಾದ್ರೆ ಯಾವ ಥರ ಇತ್ತು ಅದೇ ಜಾಗಕ್ಕೆ ಮತ್ತೆ ಅದನ್ನೇ ಸೆಟ್ ಮಾಡಬೇಕು ಅಂತ ಯಾವ ಥರ ಮಾರ್ಕ್ ಹಾಕೊಂಡಿದ್ದಾರೆ ಅಂದರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ. ಇವಾಗ ನೋಡ್ತಾ ಇದ್ದೀರಲ್ವ ನೀವು, B10, C10 ಮತ್ತು D9, C11 ಈ ಥರ C12, 28 ಅಂದರೆ ಆ ಕಂಬ ನೇರಕ್ಕೆ ಅದನ್ನೇ ಬರಬೇಕು ಅಂತ ಹಾಕೊಂಡಿದ್ದಾರೆ. ಹಾಗೆಯೇ G8 ಮತ್ತು H7 ಈ ಥರ ಎಲ್ಲ ಹಾಕೊಂಡಿದ್ದಾರೆ ನೋಡಿ. ಪ್ರತಿಯೊಂದಕ್ಕೂ ಕೂಡ ಅವರು ಮಾರ್ಕ್ ಹಾಕೊಂಡೇ ವರ್ಕ್ ಮಾಡಿರೋದು.
ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.